ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಇಂದು ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಶಾಸಕರಾದಂತಹ ಮುನಿಯಪ್ಪನವರ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ಈ ಮನವಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯವರ 12 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಬಂಗ್ಲೆ ಸಾಹೇಬರು ಹಾಗೂ ಉಪಾಧ್ಯಕ್ಷರಾದಂತಹ ಎಸ್ ಪಾಟೀಲ್ ಸಾಹೇಬರು, ಧಾರವಾಡ ಜಿಲ್ಲೆ ಅಧ್ಯಕ್ಷರಾದಂತಹ ಸಂಗನಗೌಡ ಹೂವನ್ನವರ್ ಮತ್ತು ನೂರಾರು ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಏನು ನಮ್ಮ ಸಂಘಟನೆ ಇದೆ, ಇದು ಕರ್ನಾಟಕ ರಾಜ್ಯದಲ್ಲಿ ಬೃಹತ್ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿದ್ದು ಬಹಳ ಸಂತೋಷದ ಸಂಗತಿ. ಕೇವಲ 3 ವರ್ಷದಲ್ಲಿ ಅತ್ಯಂತ ಹೆಮ್ಮರವಾಗಿ ಬೆಳೆದಂತ ಸಂಘಟನೆ ಕಂಡು ರಾಜ್ಯದ ಅನೇಕ ವಿರೋಧಿ ಪತ್ರಕರ್ತರಿಗೆ ಇರುಸು ಮುರುಸು ಉಂಟಾಗಿದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಹೇಳಲಿಕ್ಕೆ ಸಂತೋಷ ಅನಿಸ್ತದೆ. ಯಾಕೆಂದ್ರೆ ಅವರಿಗೆ ಪತ್ರಕರ್ತರು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಮೊದಲೇ ಮಾತು ಇಲ್ಲ. ನಾವು ಪತ್ರಕರ್ತರು ಅಂತಂದ್ರೆ ಇದು ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಅಂತಕ್ಕಂಥ ವಿಚಾರನೂ ಕೂಡ ಅವ್ರಿಗಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಪತ್ರಕರ್ತರು ನಾವು, ಇನ್ನುಳಿದವರು ಯಾರು ಅಲ್ಲ ಅಂತಕ್ಕಂಥ ವಿಚಾರ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದು ಬಹಳ ವಿಷಾದ ಸಂಗತಿ. ಇದು ತಪ್ಪು ಧೋರಣೆಯಲ್ಲಿ ಹೆಜ್ಜಿರ್ತಕ್ಕಂಥ ಎದುರುಗಾರ ಪತ್ರಕರ್ತರು ಯಾರಾದ್ರೂ ಇದ್ರೆ ಅವರಂತ ಮೂರ್ಖರು ಇನ್ನೊಬ್ಬರು ಇಲ್ಲ ಅಂತ ನಾನು ಹೇಳ್ತೀನಿ. ಬಹುಶಃ ಅವರು ಇವತ್ತು ನಾವೇನು ಈ ಸಮಾವೇಶದಲ್ಲಿ ಭಾಗವಹಿಸಿ ಇವತ್ತ ನಮ್ಮ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಟೆಂಟ್ ನಂಬರ್ 8ರಲ್ಲಿ ಏನು ರಾಜ್ಯದ ಪತ್ರಕರ್ತರು ನಾವು ಕೂಡ್ಕೊಂಡಿವಿ, ಇದು ದೊಡ್ಡ ಪ್ರತಿಭಟನೆ. ಇದು ಸಾಮಾನ್ಯ ಪ್ರತಿಭಟನೆ ಅಲ್ಲ. ಹೋದ ವರ್ಷದಕ್ಕಿಂತ ಈ ವರ್ಷ ಏನು ಜನಸಂಖ್ಯೆ, ನಮ್ಮ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಿದೆಯಲ್ಲ, ಇದು ಇನ್ನೂ ಹೆಚ್ಚಿನ ಒಂದು ದೊಡ್ಡ ಇತಿಹಾಸ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಬಹುಶಃ ಸರ್ಕಾರಕ್ಕೆ ನಾನು ಒಂದು ಸಂದೇಶ ಕೊಡ್ತೇನೆ ಈ ಮಟ್ಟದಲ್ಲಿ. ಇವತ್ತಿನ ದಿವಸ ಎಲ್ಲಾ ಪತ್ರಕರ್ತರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯವರು ಸಮಾಜವಾದದ ನೆಲೆಗಟ್ಟಿನಿಂದ ಬಂದಂತವ್ರು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಕೊತಾರ. ಅವರು ನಮಗೂ ಗೊತ್ತು ಸಮಾಜವಾದ ನೆಲೆಗಟ್ಟಿನಿಂದ ಬಂದವರಿದ್ದಾರೆ ಅಂತೇಳಿ. ಆದ್ರೆ ಅದೇ ಸಮಾಜವಾದದ ನಿಲುವುಗಳು ಇವತ್ತು ಅವ್ರ ಹೃದಯದಲ್ಲಿ ಉಳ್ಕೊಂಡಿಲ್ಲ. ಅದ್ರ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳೇ, ನಿಮ್ಮಲ್ಲಿ ಮಾನವೀಯ, ಬಡವರ ಕಳಕಳಿ, ಬಡವರಿಗೆ ಯೋಜನೆ ಕೊಡಬೇಕು, ಇನ್ನೊಂದು ಕೊಡಬೇಕು, ಬಡವರಿಗೆ ಉದ್ಧಾರ ಮಾಡಬೇಕು, ಎಲ್ಲ ಓಕೆ, ಒಪ್ತೀವಿ, ನಿಮ್ಮ ವಿಚಾರಗಳನ್ನು ಒಪ್ತೀವಿ. ಆದ್ರೆ ನೀವು ಕೊಡ್ತಕ್ಕಂಥ ಯೋಜನೆಗಳು, ನೀವು ಮಾಡ್ತಕ್ಕಂಥ ಸಾಧನೆಗಳು, ನಿಮ್ಮ ಗೆಲುವಿಗಾಗಿ ಶ್ರಮ ಪಟ್ಟಂತ ಪತ್ರಕರ್ತರು ನಾವೇನದೀವಲ್ಲ, ನಮಗ ನೀವು ಕೊಡ್ತಕ್ಕಂತ ಸವಲತ್ತುಗಳಿಗೆ ಯಾಕೆ ಹಿನ್ನಡೆ ಮಾಡ್ತಾ ಇದ್ದೀರಿ? ಇದರಿಂದ ನಿಮಗೇನು ವ್ಯತ್ಯಾಸ ಅದ? ಏನು ವ್ಯತ್ಯಾಸ ಕಾಣಾಕತ್ತೀರಿ? ಇದರಲ್ಲಿ ನೀವು ಹೀನಾಯ ಸೋಲ್ ಕಾಣ್ತೀರಿ ಮುಂದಿನ ದಿನದಲ್ಲಿ. ಬಹುಶಃ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಮಾತಿಗೊಮ್ಮೆ, ಇವರು ನಿದ್ದರಾಮಯ್ಯ ತಿರ್ಕಿ. ನಾನು ಒಂದು ಮಾತು ಹೇಳ್ತೀನಿ, 2ನೇ ಪದವಿ ನಿಮಗೆ, ನೀವು ಸುಳ್ಳು ರಾಮಯ್ಯ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಸುಳ್ಳು ರಾಮಯ್ಯ ಅಂತ ಹೇಳಿ. ಯಾಕಂದ್ರೆ ಪ್ರತಿ ವರ್ಷನೂ ಬರೀ ಸುಳ್ಳು ಹೇಳಿ ಕೆಲಸ ಮಾಡ್ತಾ ಇದ್ರಿ. ನಾವ್ ಯಾಕೆ ಮಾತು ಹೇಳ್ತೀವಿ ಅಂದ್ರೆ, ವಾರ್ತಾ ಇಲಾಖೆ ಯಾವುದೋ ಒಬ್ಬ ಮಂತ್ರಿ ಇನ್ನೊಬ್ಬರು ಸ್ಥಾನದಾಗ ಇದ್ಕೊಂಡು ಒಬ್ಬ ಶಾಸಕರ ಮಂತ್ರಿ ಆಗ್ಯಾರಂದ್ರೆ ನಾವು ಒಪ್ತಿದ್ದೀವಿ. ಇದು ಒಪ್ತಿದ್ದಿಲ್ಲ. ಇವತ್ತ ಬಹುಶಃ ನಿಮಗಿಲ್ಲ ಅಂತ ಅನಿಸ್ತೈತಿ. ಬಹುಶಃ ನಿಮ್ಮ ಮುಖ್ಯಮಂತ್ರಿಯ ಒಂದು ಕಚೇರಿಯ ಒಂದು ಬಿಲ್ ಬರೀ ದಿವ್ಸಕ್ಕೆ ಚಹಾ ಪಾಣಿ ಬಿಸ್ಕಿಟ್ ಹೊಡ್ಯಾಕ, ನಾಷ್ಟಾ ಹೊಡ್ಯಾಕ ಎಲ್ಲಾರು ಕೂತ್ಕೊಂಡು 11 ರಿಂದ 12 ಲಕ್ಷ ಖರ್ಚು ಮಾಡ್ತೀರಿ. ಇದು ಸಾಮಾನ್ಯ ಮಾತಾ? ಇದು ವರ್ಷಕ್ಕೆ ಕೇವಲ ನಮ್ಮ ಪತ್ರಕರ್ತರ ಪ್ರೀ ಬಸ್ ಪಾಸಿಗೆ 16,000 ಪತ್ರಕರ್ತರಿಗೆ ಯಾವುದೇ ತಾರತಮ್ಯವಿಲ್ಲದೆ, ಬೇರೆ ಸಂಘದವರು ತಾರತಮ್ಯ ಮಾಡ್ತಾರೆ, ಪತ್ರಕರ್ತರು ಅವರಲ್ಲ ಇವರಲ್ಲ ಅಂತೇಳಿ. ನಾವು ಹಂಗೆ ಹೇಳಂಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪತ್ರಕರ್ತರು ನಮ್ಮವರೇ, ಅವರೆಲ್ಲ ನಮ್ಮ ಕುಟುಂಬ ಸದಸ್ಯರೇ. ಇದರಲ್ಲಿ ಯಾವುದೂ ಕೂಡ ಭೇದ ಭಾವ ಇಲ್ಲ. ಅದು ಪಾಕ್ಷಿಕ ಪತ್ರಿಕೆ ಇರ್ಬೋದು, ವಾರ ಪತ್ರಿಕೆ ಇರ್ಬೋದು, ತ್ರೈಮಾಸಿಕ ಪತ್ರಿಕೆ ಇರ್ಬೋದು, ವಾರ್ಷಿಕ ಪತ್ರಿಕೆ ಇರ್ಬೋದು, ಅಥವಾ ದಿನಪತ್ರಿಕೆ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಇನ್ನೊಂದು ಮೀಡಿಯಾ ಇರ್ಬೋದು. ಒಟ್ಟಾರೆಯಾಗಿ ಹೇಳುದಂದ್ರೆ ಇಲ್ಲಿ ಪತ್ರಕರ್ತರು ಅಂತಕ್ಕಂಥದ್ದು ಸಂಖ್ಯೆ 1. ಇಲ್ಲಿ ಶಬ್ದ ಇದು. ಇದರಲ್ಲಿ ಯಾವುದು ತಾರತಮ್ಯ ಭೇದ ಭಾವ ಇಲ್ಲ. ಬಹುಶಃ ನೀವು ಕೊಡಬೇಕಾದ್ರೆ ಪರಿಶೀಲನೆ ಮಾಡಿಕೊಡ್ರಿ, ನಾವು ಬೇಡ ಅಂತ ಹೇಳಂಗಿಲ್ಲ.
ಕರ್ನಾಟಕ ಸರ್ಕಾರ ನೀವು ಯಾವುದೇ ವಿಚಾರದಲ್ಲಿ ಮಂತ್ರಿಗಳಾದವರು ಮತ್ತು ಮುಖ್ಯಮಂತ್ರಿ ನೀವು ಸ್ಪಷ್ಟವಾಗಿ ಒಂದು ಸಂದೇಶ ಕೊಡಬೇಕು ನಾಡಿಗೆ. ಏನಂದ್ರೆ ನಮ್ಮಂತ ಪತ್ರಕರ್ತರಿಗೆ ನನ್ನ ಅಧಿಕಾರಾವಧಿಯಲ್ಲಿ ಎಲ್ಲಾ ಪತ್ರಕರ್ತರಿಗೆ ನಿಜವಾದ ನ್ಯಾಯ ಕೊಟ್ಟು, ಬಸ್ ಪಾಸ್ ಕೊಟ್ಟು, ರಕ್ಷಣಾ ಕಾಯ್ದೆ ಕೊಟ್ಟು, ಅವರಿಗೆ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಿ, ಮತ್ತು ಅವರಿಗೆ ಜೀವ ವಿಮೆ ಸೌಲಭ್ಯ ಮಾಡಿ, ಇನ್ನೂ ಅನೇಕ ಸೌಲಭ್ಯಗಳಲ್ಲದೆ 12 ಬೇಡಿಕೆಗಳನ್ನು ನಾವು ಸಲ್ಲಿಸ್ತಾ ಇದೀವಿ ಈ ಮುಖಾಂತರ ಇವತ್ತಿನ ದಿವಸ. ಹೀಗಾಗಿ 12 ಬೇಡಿಕೆಗಳು ಕೊಡ್ಲಿಕ್ಕೆ ನೀವು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡುತ್ತಾ ಮತ್ತೊಮ್ಮೆ ತಮ್ಮಲ್ಲಿ ಆಗ್ರಹ ಪಡಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೇನಾದ್ರೂ ಮುಂದಿನ ದಿನಗಳಲ್ಲಿ ನೀವು ವಯಸ್ಸಾತಾಗಲೇ ನೀವು ಹೇಳ್ಕೊಳ್ತೀರಿ 80 ನನಗೆ 80 ಅಂತೇಳಿ, 81ಕ್ಕೆ ಕಾಲಿಡುವವರೆಗೆ ಬಹುಶಃ ನೀವೇನಾದ್ರೂ ನಿಮ್ಮ ಅವಧಿ ಮುಗಿದ್ರೊಳಗೆ ಈ ಪತ್ರಕರ್ತರಿಗೆ ಒಂದು ಉಡುಗೊರೆ ಕೊಟ್ಟು ಎಲ್ಲಾ ಪತ್ರಕರ್ತರಿಗೆ ಖುಷಿ ಪಡಿಸಿ ಹೋಗ್ತೀರಿ ಅಂತ ಭರವಸೆ ನಮಗ ಈ ದಿನದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ. ಬಹುಶಃ ಆ ಕೆಲಸ ನೀವು ಶೀಘ್ರದಲ್ಲಿ ಈ ಅಧಿವೇಶನ ಮುಗಿದ ತಕ್ಷಣ ತಾವು ಘೋಷಣೆ ಮಾಡ್ತೀರಿ ಅಂತ ಭರವಸೆ ಕೂಡ ನಾವು ಇಟ್ಕೊಂಡಿದೀವಿ. ಕಳೆದ 4 ವರ್ಷಗಳಿಂದ ನಾವು ಪ್ರತಿಭಟನೆ ಮಾಡ್ತಾನೆ ಇದೀವಿ. ಬಹುಶಃ ಅದು ನಿಮಗೆ ಕಿವಿ ಅದಾವ ಇಲ್ಲೋ ಗೊತ್ತಿಲ್ಲ, ಹೃದಯ ಐತಿ ಇಲ್ಲೋ ಗೊತ್ತಿಲ್ಲ, ಮಾನವೀಯ ಮೌಲ್ಯಗಳು ನಿಮ್ಮಲ್ಲಿ ಇಟ್ಕೊಂಡ್ರೆ ಇಲ್ಲೋ ಗೊತ್ತಿಲ್ಲ. ಬಹುಶಃ ಇನ್ನಾದ್ರೂ ಕೂಡ ಅವೆಲ್ಲವನ್ನೂ ಅಳವಡಿಸಿಕೊಂಡು ಕೊಡುವಂತ ಪ್ರಯತ್ನ ಮಾಡ್ರಿ ಅಂತ ಹೇಳಿ ವಿನಂತಿ ಮಾಡಿ 2 ಮಾತುಗಳು ವಿರಾಮ ನೀಡ್ತಾ ಇದ್ರಿ. ಅದೇ ರೀತಿ ಬಂದಂತ ಎಲ್ಲ ರಾಜ್ಯದ ನಮ್ಮ ಪತ್ರಕರ್ತರ ಬಳಗದವರಿಗೆ ತುಂಬ ಶರಣಾರ್ಥಿ ಸಲ್ಲಿಸಿ ವಿರಾಮ ನೀಡ್ತಾ ಇದ್ರಿ. ಸೈಡಿಗೆ ಬನ್ನಿ ಸರ್, ಸೈಡಿಗೆ ಬನ್ನಿ, ಸೈಡಿಗೆ ಬರ್ರಿ ಸಾಹೇಬ್ರೆ. ಮಾಧ್ಯಮ ಮಿತ್ರರೇ, ನಮ್ಮ ಮನವಿ ಸ್ವೀಕರಿಸಕ್ಕೆ ಇವತ್ತು ಸಚಿವರಾದಂತ ಮುನಿಯಪ್ಪ ಸಾರು ನಮಗೆ ನಿಮಗೆಲ್ಲ ಆತ್ಮೀಯರು, ಬಡವರ ಬಂದ ಅಂತಾನೆ ಇವತ್ತು ರಾಜ್ಯದ ಖ್ಯಾತಿ. ಈ ಹಿಂದೆ 2 ವರ್ಷದಿಂದ ಮನವಿ ತಗೊಳಕ್ ಬಂದಿದ್ರು. ಅವತ್ತು ನಮಗೆ ಪೂರಕವಾಗಿ ಏನ್ ಮಾತು ಕೊಟ್ಟಿದ್ರು, ಆ ಮಾತಿಗೆ ತಕ್ಕಂಗೆ ಗ್ರಾಮಾಂತರ ಬಸ್ ಪಾಸ್ ಏನಾಯ್ತು ಇಂಪ್ಲಿಮೆಂಟ್ ಆಯ್ತು ಇವರೊಂದು ಪ್ರಯತ್ನದಿಂದ. ಅದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಹೃದಯ ಪೂರ್ವಕವಾಗಿ ಒಂದು ನಮನಗಳು ಸಲ್ಲಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಮತ್ತೊಂದು ಮನವಿ, ಬಹಳಷ್ಟು ಬೇಡಿಕೆಗಳಿದಾವೆ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಆಗ್ಲೇಬೇಕು ಒಂದು. ಎರಡನೇದು, ಇವತ್ತು ಬಸ್ ಪಾಸ್ ಕೊಟ್ಟರು ಸಿದ್ದರಾಮಯ್ಯ ಸರ್ಕಾರ ಕೊಡದ ರೀತಿಯಲ್ಲಿ ಆ ರೀತಿ ಪರಿಸ್ಥಿತಿ ಆಗಿದೆ. ಅದು ಪೂಜೆಗೂ ಇಲ್ಲ, ಉಣಕ್ಕೂ ಇಲ್ಲ ರೀತಿಯಾಗಿ ಕಠಿಣ ಮಾನದಂಡ ಹಾಕಿದ್ದಾರೆ. ಮುನಿಯಪ್ಪ ಸಾರ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ, ಇವತ್ತು ಮಹಿಳೆಯರಿಗೆ ಬರೀ ಆಧಾರ್ ಕೊಟ್ಟರು ರಾಜ್ಯ ಪೂರ್ತಿ ಓಡಾಡ್ತಾರೆ, ಸಂತೋಷ. ಇವತ್ತು ನಮಗೇನಿದೆ ಲೈಸೆನ್ಸ್, ಪತ್ರಕರ್ತರಿಗೆ RNI ನಂಬರ್ ಇದೆ, ಲೈಸೆನ್ಸ್ ಇದೆ, ಅದು ತಗೊಳ್ಳಿ. ನಮ್ ಸಂಚಿಕೆ ಬೇಕಾ ತಗೊಳ್ಳಿ, ಅವನು ತಗೊಂಡ್ಬಿಟ್ಟು ಏನಿದೆ ಕೊಡಂತ ವ್ಯವಸ್ಥೆಗೆ ಕೇವಲ 30 ಲಕ್ಷ ಅನ್ನೋದು ಒಂದು ಸಣ್ಣ ಅಮೌಂಟ್ ಸರ್ಕಾರಕ್ಕೆ. ಇವತ್ತು CM ಮನೆಗೆ ಒಂದು ದಿನ ಟೀ ಕಾಫಿಗೆ 12 ಲಕ್ಷ ಖರ್ಚಾಗುತ್ತೆ. ಒಂದು ನಿಮಿಷ ಸರ್, ಡಿಮ್ಯಾಂಡ್ ಹೇಳ್ತಾ ಇಲ್ಲ ಸರ್, ಅದನ್ನ ಸರ್ ದಯಮಾಡಿ ಡಿಮ್ಯಾಂಡ್ ಅಲ್ಲ ಸರ್, ಸರ್ಕಾರಕ್ಕೆ ಏನಿದೆ ಅಲ್ಲ, ನಮ್ಗೆ ಡಿಮ್ಯಾಂಡ್ ಇದೆ, ನಿಮಗೆ ಗಮನಕ್ಕೆ ತಂದು ಹೇಳಿದ್ರೆ ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಆಯ್ತು. ಇವತ್ತು ಕೇಳಿರಿ ಪತ್ರಕರ್ತರ ಗೋಳನ್ನು ಕೇಳಿರಿ. ಯಾರಪ್ಪ ಕೇಳೋರು? ಮಾತಾಡಿ ದಯಮಾಡಿ ಕೇಳ್ತಾ ಇದ್ರೆ ಇವತ್ತು ಸರ್ಕಾರಕ್ಕೆ ಅವರು ಮುಟ್ಟಿಸ್ತಾರೆ ಕೂಡ, ಮುಟ್ಟಿಸ್ಲೇಬೇಕು. ಒಂದ್ ವೇಳೆ ಮುಟ್ಟಿಸ್ತಾ ಇದ್ರೆ ನಮ್ದು ನಿರಂತರ ಹೋರಾಟ ಇರ್ತದೆ. ಜೊತೆಗೆ ಮುಂದಿನ ತಿಂಗಳಿಂದ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ನಾವೊಂದು ನೋಟಿಸು ಲಾಯರ್ಗಳ ಮುಖಾಂತರ ಕೊಡ್ತೀವಿ ಸಾಹೇಬ್ರೆ. ಅಲ್ಲಿನೂ ಆಗ್ತಾ ಇದ್ರೆ ನಿಮ್ಮ ವಿರುದ್ಧ ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿಯೂ ಆಗ್ತೀವಿ ಅಂತ ನಿಮ್ಮ ಮೂಲಕ ಹೇಳ್ತೀವಿ. ಆದಷ್ಟು ಪತ್ರಕರ್ತ ಅಲ್ಲಿವರೆಗೆ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಾ ಸಾಹೇಬ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೊಂದು ರಿಸೀವ್ಟ್ ತಗೊಂಡು ಸಾಹೇಬ್ರು ಏನ್ ಹೇಳ್ತಾರೆ, ಸರ್ಕಾರಕ್ಕೆ ಏನ್ ಮಾಡ್ತಾರೆ ಅದಿಷ್ಟು ಓದಿಬಿಟ್ಟು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ತಾರೆ. ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರು ಬಂಗ್ಲೆ ಮಲ್ಲಿಕಾರ್ಜುನವರು, ಕಾರ್ಯಾಧ್ಯಕ್ಷರು ಶಿವಸಂಗಿ SN ಪಾಟೀಲ್ ಅವರು, ಕಾರ್ಯದರ್ಶಿಗಳು ಜಾನಸನಗೋಡೆ ಇಸಾಕ್, ಫಿರೋಜ್ ಪಾಟೀಲ್, ಖಜಾಂಚಿಗಳು ಮಂಜುಳವರು, ಮಾಧ್ಯಮ ಸಲಹೆಗಾರರು ಲಕ್ಷ್ಮಣರಾವ್, ಅಟಲ್ ಬೆಳಗಾಂಕರ್, ಕಾನೂನು ಸಲಹೆಗಾರರು ಹರೀಶ್ ಗಣಪತಿ ಮತ್ತು ಕೆ ಯಲಿಗೌಡ, DK ದಾಸರವರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಪತ್ರಕರ್ತ ಎಲ್ಲ ಬಂದಿದ್ದಾರೆ.
ನಿಮ್ಮ ನೋವನ್ನು ಆಲಿಸಿದ್ದೇನೆ. ನಿಮ್ಮ ಅಧ್ಯಕ್ಷರು ಎಲ್ಲವನ್ನು ಹೇಳಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಹೋಗಿ ಅವರು ಕರ್ಸುತ್ತ ತಿಳ್ಕೊಂಡು ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ನಿಮ್ಮ ಡಿಮ್ಯಾಂಡ್ಸ್ ಅನ್ನು ನನ್ನ ಗಮನಕ್ಕೆ ತಂದಿದ್ದೇನೆ. ನಾನು ಇದನ್ನ ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳಿಗೆ ಬರೆಯೋದ್ರ ಜೊತೆಗೆ ನಿಮ್ಮ ಇಲಾಖೆ ಮಂತ್ರಿಗಳು ಕೂಡ ಬರೀತೀನಿ ಮತ್ತು ಮುಖ್ಯಮಂತ್ರಿಗಳಿಗೆ ಖುದ್ದು ನಾನೇ ಭೇಟಿಯಾಗಿ ನಿಮ್ಮ ಕಷ್ಟವನ್ನು ಮನವರಿಕೆ ಮಾಡಿ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.